ಪ್ರಧಾನಿ ನರೇಂದ್ರ ಮೋದಿಯವರ 6 ದಿನಗಳ 5 ದೇಶಗಳ ಪ್ರವಾಸ. ಅದರಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಒಂದು, ಇನ್ನು 4 ಯುರೋಪಿಯನ್ ರಾಷ್ಟ್ರಗಳು. ಸಾಮಾನ್ಯವಾಗಿ ಈ ರೀತಿ ಪ್ರವಾಸಗಳಿಗೆ ಹೋದಾಗ ಯಾವ ದೇಶದ ಪ್ರೀಮಿಯರ್ನ ಮೀಟ್ ಮಾಡ್ತಿರ್ತಾರಲ್ಲ ಅವ್ರಿಗೊಂದು ಉಡುಗೊರೆ ತೆಗೆದುಕೊಂಡು ಹೋಗುವಂಥದ್ದು ಪದ್ಧತಿ ಇರುತ್ತೆ. ಈಗ ಭಾರತೀಯ ಪ್ರಧಾನಮಂತ್ರಿಗಳು ಇನ್ನೊಂದು ದೇಶದ ಪ್ರಧಾನಮಂತ್ರಿಗಳ ಭೇಟಿಗೆ ಹೋದಾಗ ಭಾರತದ ಕಲೆ, ಸಂಸ್ಕೃತಿ, ಕರಕುಶಲತೆ ರಿಪ್ರೆಸೆಂಟ್ ಮಾಡುವಂಥದ್ದು ಅಥವಾ ಅವ್ರಿಗೇನೋ ಕನೆಕ್ಟ್ ಆಗುವಂಥದ್ದನ್ನು ತಗೊಂಡು ಹೋಗ್ತಾರೆ. ಈ ವಿದೇಶ ಪ್ರವಾಸದ ಭಾಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಇಟಲಿಯಲ್ಲಿದ್ದರು. ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರಿಗೆ ನಮ್ಮ ಪ್ರಧಾನಮಂತ್ರಿಗಳ ತಗೊಂಡು ಹೋಗಿದ್ದ ಗಿಫ್ಟಿನ ವ್ಯಾಲ್ಯೂ 50 ರೂಪಾಯಿ. ಲಿಟ್ರಲಿ 50 ರೂಪಾಯಿದೊಂದು ಗಿಫ್ಟ್ ಹಿಡ್ಕೊಂಡು ಹೋಗಿದ್ದಾರೆ. ಏನದು? ಮೆಲೋಡಿ ಚಾಕ್ಲೇಟು. ಪಾರ್ಲೆ ಅವರು ತಯಾರು ಮಾಡುವಂಥ, ಪಾರ್ಲೆಜಿ ಕಂಪನಿ ತಯಾರು ಮಾಡುವ ಮೆಲೋಡಿ ಚಾಕ್ಲೇಟ್. ಅದನ್ನು ಕೊಟ್ಟ ಗಳಿಗೆ ಹೆಂಗಿತ್ತು ಅಂತ ನೋಡಿ ಒಂದ್ಸಲ. Modi brought us a gift, a very, very good toffee. Melody. Prime Minister Modi brought us a gift, a very, very good toffee. Melody. 391 ಗ್ರಾಮ್ಗಳದೊಂದು ಪ್ಯಾಕ್ ಬರುತ್ತಂತಿದ್ರದ್ದು. ಏನು ಈ ಮಾಹಿತಿ ಇಟ್ಕೊಂಡು ಏನು IAS IPS ಪಾಸ್ ಆಗಬೇಕಾಗಿಲ್ಲ, ಸುಮ್ಮನೆ ಜನರಲ್ ನಾಲೆಜ್ಗೆ ಅಂತ ಹೇಳ್ತಾ ಇರೋದು ನಾನು. 391 ಗ್ರಾಮದೊಂದು ಪ್ಯಾಕ್ ಬರುತ್ತಂತೆ, 100 ರೂಪಾಯಿದ್ದು. ನರೇಂದ್ರ ಮೋದಿ ಅವರು ಹಿಡ್ಕೊಂಡು ಹೋಗಿರೋದು 175.95 ಗ್ರಾಮ್ನ ಪ್ಯಾಕೆಟ್, 50 ರೂಪಾಯಿ ಇದರ ರೇಟು. ಮೆಲೋಡಿ ಚಾಕ್ಲೇಟ್ ಏನು ಸಪ್ರೇಟಾಗಿ ಹೇಳಬೇಕಾಗಿಲ್ಲ, ಒಂದು ಕ್ಯಾರಮೆಲ್ ಪದರ್ ಇರುತ್ತೆ, ಅದರೊಳಗೆ ಒಂದು ಸ್ಮೂತಿ ಚಾಕ್ಲೇಟ್ ಇರುತ್ತೆ. ಎಲ್ಲರೂ ಹೆಚ್ಚು ಕಡಿಮೆ ಎಲ್ಲರೂ ತಿಂದಿದ್ದೀವಿ, ನಮ್ಮ ಬಾಲ್ಯದ ಫೇವ್ರೇಟ್ ಆಗಿತ್ತು. ಆವಾಗ ಒಂದು ಪೀಸಿಗೆ 12 ಅಣೆ ಇತ್ತಪ್ಪ, ಈಗ ಎಷ್ಟಾಗಿದ್ವಿ ಇದರ ರೇಟು. ಒಂದು ಮೆಲೋಡಿ ಚಾಕ್ಲೇಟ್ ತಗೊಂಡು ಹೋದ್ರು, ಅದನ್ನೇ ಯಾಕೆ ತಗೊಂಡು ಹೋದ್ರು ಯಾರಿಗಾರು ಅರ್ಥ ಆಗತ್ತೆ ರೀ. ಇಟ್ ರೈಮ್ಸ್ ವಿತ್ ಮೆಲೋನಿ, ಪ್ರಾಸ ಆಗುತ್ತೆ ಮೆಲೋನಿ ಅವರ ಹೆಸರಿನ ಜೊತೆಗೆ. ಆ ಕಾರಣಕ್ಕೆ ಮೆಲೋಡಿ ಚಾಕ್ಲೇಟ್ ತಗೊಂಡು ಹೋಗಿದ್ದಾರೆ. ಅದರ ಜೊತೆಗೆ ಇನ್ನೂ ಕೆಲವರು ಹುಡುಕಿ ಹೇಳ್ತಾ ಇರೋದು, ಅದು ಗುಜರಾತಿಯೊಬ್ಬ ಮುಂಬೈನಲ್ಲಿ ಆರಂಭಿಸಿದ ಕಂಪನಿ ಪಾರ್ಲೆಜಿ. ನೋಡಿ, ಗುಜರಾತಿಗಳನ್ನು ಪ್ರಧಾನಮಂತ್ರಿಗಳು ಹೆಂಗೆ ಏನು ಅಡ್ವರ್ಟೈಸ್ ಮಾಡ್ತಿದ್ದಾರೆ ಅನ್ನೋ ಥರನೂ ಮಾತಾಡ್ತಿದ್ದಾರೆ. ಲೋಕೋಭಿನ್ನ ರುಚಿ, ಒಬ್ಬೊಬ್ಬರು ಒಂದೊಂದು ಥರ ಮಾತಾಡ್ತಾ ಇರೋದು. ಟೋಟಲಿ ಪಾರ್ಲೆ ಅನ್ನುವ ಕಂಪನಿಯ ಇತಿಹಾಸನೇ ಇಂಟ್ರೆಸ್ಟಿಂಗ್ ಇದೆ. ಮತ್ತೆ ಹೇಳ್ತಾ ಇದ್ದೀನಿ, ಏನು ಇದನ್ನು ನ್ಯೂಸ್ ಅವರ್ನಲ್ಲಿ ಯಾಕೆ ಹೇಳ್ಬೇಕಪ್ಪ, ಇದನ್ನು ತಿಳ್ಕೊಂಡೇನು ಎಕ್ಸಾಮ ಪಾಸ್ ಆಗೋದಿದೆ? ಇಲ್ಲ, ಮಾಹಿತಿಗಳು ಕೂಡ ಸ್ವಾರಸ್ಯಕರವಾಗಿರ್ತವೆ ಅನ್ನುವ ಕಾರಣಕ್ಕೆ. 1929ರಲ್ಲಿ ಮುಂಬೈನಲ್ಲಿ ಪಾರ್ಲೆ ಪ್ರಾಡಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಶುರುವಾಯಿತು. ಮೋಹನ್ ಲಾಲ್ ದಯಾಳ್ ಚೌಹಾಣ್ ಅನ್ನುವಂಥವ್ರು ಆರಂಭಿಸಿದ್ರು ಇದನ್ನು. ಗುಜರಾತ್ನ ವಲ್ಸಾ ಹತ್ರ ಪಾರ್ಡಿ ಅನ್ನುವ ಊರಿನಿಂದ ಹೊಟ್ಟೆಪಾಡಿಗಾಗಿ ಮುಂಬೈಗೆ ಬಂದಂಥವರು ಮೋಹನ್ ಲಾಲ್ ದಯಾಳ್ ಚೌಹಾಣ್. ಇವರ ಮೂಲ ವೃತ್ತಿ ಟೇಲರಿಂಗ್ ವೃತ್ತಿ. ಮುಂಬೈಗೆ ಬಂದು ವಿಲೆ ಪಾರ್ಲೆ ಏರಿಯಾದಲ್ಲಿ ಅವರು ಟೇಲರ್ ಶಾಪ್ ಇಟ್ಕೊಂಡಿದ್ರು. ಬಟ್ ಜೀವನದಲ್ಲಿ ಮುಂದೆ ಹೋಗ್ಬೇಕು ಅನ್ನೋ ತುಡಿತಾ ಇರುತ್ತಲ್ಲ, ಟೇಲರಿಂಗ್ ಬಿಟ್ಟು ಬೇರೆ ಏನು ಮಾಡಬಹುದು ಅಂತ ಯೋಚನೆ ಮಾಡಿದಾಗ ಮುಂಬೈನಲ್ಲಿ ಆಗ ಮಿಠಾಯಿ ಬಿಸ್ನೆಸ್ ಭಾಳ ಜೋರಾಗಿತ್ತಂತೆ. ಇವ್ರದ್ದು ಟೇಲರಿಂಗ್ ತುಂಬ ಚೆನ್ನಾಗಿ ನಡೀತಾ ಇತ್ತು. 4 ಕಾಸಿತ್ತು. ಅಂದರೆ ತೀರಾ ರಸ್ತೆ ಪಕ್ಕ ಹೊಲಿಗೆ ಯಂತ್ರ ಹಾಕ್ಕೊಂಡು ಕೂತ್ಕೊಳ್ಳೋ ಟೇಲರ್ ಆ ಥರದವರಲ್ಲ, ದುಡ್ಡಿತ್ತು ಇವ್ರ ಹತ್ರ. ನೋಡ್ತಾರೆ ಎಲ್ಲ ಕಡೆ ಸ್ವೀಟ್ ಬಿಸ್ನೆಸ್ ಭಾಳ ಚೆನ್ನಾಗಿತ್ತು ಅಂತ. ಡಿಫ್ರೆಂಟ್ ಆಗಿರುವ ಯಾವುದಾದ್ರೂ ಒಂದು ಸ್ವೀಟ್ ಮಾಡಬೇಕು ಅಂತ ಹೀ ಗೋಸ್ ಟು ಜರ್ಮನಿಗೆ ಹೋಗಿ ಅಲ್ಲಿ ಬೇರೆ ಬೇರೆ ಏನೇನು ಸ್ವೀಟ್ ಇದ್ದಾವೆ ಅಂತ ಸ್ಟಡಿ ಮಾಡ್ಕೊಂಡು ವಾಪಸ್ ಮುಂಬೈಗೆ ಬರ್ತಾರೆ. 1929ರಲ್ಲಿ 12 ಜನ ಸ್ಟಾಫ್ ಇಟ್ಕೊಂಡು ಒಂದು ಕಂಪನಿ ಶುರು ಮಾಡ್ತಾರೆ. ಕಂಪನಿ ಶುರು ಮಾಡಿದಾಗ ಕಂಪನಿ ಹೆಸರು ಏನಿರಬೇಕು ಅಂತ ಒಂದು ಪ್ರಶ್ನೆ ಇತ್ತು. ಭಾಳ ತಲೆ ಓಡಿಸ್ಲಿಲ್ಲ ಇವರು. ಇವರ ಟೇಲರ್ ಶಾಪ್ ಇದ್ದದ್ದು, ಜರ್ಮನಿಗೆ ಹೋಗಿ ವಾಪಸ್ ಬಂದು ಫ್ಯಾಕ್ಟ್ರಿ ಶುರು ಮಾಡಿದ್ದು ಎಲ್ಲವೂ ವಿಲೆ ಪಾರ್ಲೆಯಲ್ಲಿ. ವಿಲೆ ಪಾರ್ಲೆ ಇಸ್ ಅನ್ ಏರಿಯಾ, ಪಶ್ಚಿಮ ಮುಂಬೈಯಲ್ಲಿ ಬರುತ್ತೆ. ವಿಲೆ ಪಾರ್ಲೆಯಲ್ಲಿ ಶುರು ಮಾಡಿದ್ದು. ಕಂಪನಿ ಹೆಸರು ಏನಂದ್ರೆ ಪಾರ್ಲೆ ಅಂತ ಕಂಪನಿ ಹೆಸರಿಟ್ಟರು.
ಮುಂದೆ ಈ ಫಸ್ಟ್ ಇವರು ಶುರು ಮಾಡಿದ್ದು ಬಿಸ್ಕಟ್ಟೇ. ಗೋಧಿ ಮತ್ತು ಮಿಲ್ಕ್ ಪೌಡರ್ ಇಟ್ಕೊಂಡು ಬಿಸ್ಕಟ್ ಶುರು ಮಾಡ್ತಾರೆ. ಪೌಷ್ಟಿಕವಾದ ಮತ್ತು ಕಡಿಮೆ ಬೆಲೆಗೆ ಸಿಗ್ತಾ ಇರುವ ಬಿಸ್ಕೆಟ್ ಇದು ಅಂತ. ಹೆಲ್ದಿ ಇದೆ, ಎಕನಾಮಿಕಲ್ ಇದೆ. ಅದಾದ ಮೇಲೆ ಆಗಿನ ನಿಯಮಗಳ ಪ್ರಕಾರ ಸರ್ಕಾರ ಒಂದು ಆದೇಶ ಹೊರಡಿಸುತ್ತೆ. ಟು ಮೇಕ್ ಇಟ್ ಇವನ್ ಮೋರ್ ಹೆಲ್ದಿ, ಯಾರೇ ಬಿಸ್ಕಟ್ ತಯಾರು ಮಾಡಿದ್ರು ಅದರಲ್ಲಿ ಗ್ಲುಕೋಸ್ ಅಂಶ ಇರಲೇಬೇಕು ಅಂತ, ಗ್ಲುಕೋಸ್ ಇರ್ಬೇಕು ಅದರಲ್ಲಿ ಅಂತ. ಸೊ ಇವರು ಗ್ಲುಕೋಸ್ ಆ್ಯಡ್ ಮಾಡಿದರು. ಪಾರ್ಲೆ ಜಿ ಆಯ್ತು. ಅವಾಗ ಜಿ ಫಾರ್ ಗ್ಲುಕೋಸ್, ಪಾರ್ಲೆ ಜಿ ಆಯ್ತದು. ಆಮೇಲೆ ಇವರು ಅದನ್ನು ಕ್ಯಾಂಪೇನ್ ಮಾಡ್ತಾರೆ, ಜಿ ಫಾರ್ ಜೀನಿಯಸ್ ಅಂತ ಕ್ಯಾಂಪೇನು ಆಯ್ತು. ಇವತ್ತಿಗೂ ಕೂಡ ನೀವು ಬೆಂಗಳೂರಿನಂಥ ಸಿಟಿಯಲ್ಲಿ ಕಡಿಮೆ ನೋಡ್ಬೋದು. ನಮ್ಮ ಊರುಗಳಿಗೆ ಹೋದರೆ ಟೀ ಜೊತೆ ಪಾರ್ಲೆ ಜಿ ಬಿಸ್ಕೆಟ್ ಅದು ಅನ್ರಿಟನ್ ರೂಲ್ ಅನ್ನೋಂಗೆ ಆಗ್ಬಿಟ್ಟಿದೆ. ಬೇರೆ ಯಾವ ಬಿಸ್ಕೆಟು ಇರೋದಿಲ್ಲ ಅಲ್ಲಿ. ಇದೆ 7 ದೇಶಗಳಲ್ಲಿ ಪ್ರೊಡಕ್ಷನ್ ಯೂನಿಟ್ ಇದೆ ಈಗ ಅವ್ರದ್ದು. ಆರಂಭದಲ್ಲಿ ಪಾರ್ಲೆ ಅಂದರೆ ಬರೀ ಪಾರ್ಲೆ ಜಿ ಬಿಸ್ಕೆಟ್ ಅನ್ನೋ ಅಷ್ಟೇ ಇತ್ತು. ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಅವರ ವ್ಯಾಪಾರ, ವೆರೈಟಿಗಳು. ಬಿಸ್ಲೆರಿ ಇವ್ರದ್ದೇ ಆ್ಯಕ್ಚುಲಿ. ಬಿಸ್ಲೆರಿ ಸಾಫ್ಟ್ ಡ್ರಿಂಕ್ಸ್ ಮಾಡ್ತಾರೆ. 1985ರಲ್ಲಿ ಪಾರ್ಲೆ ಇದ್ದದ್ದು ಪಾರ್ಲೆ ಜಿ ಆಯಿತು. 2000 ಇಸ್ವಿಯಲ್ಲಿ ಪಾರ್ಲೆ ಜಿ ಅಂದರೆ ಜೀನಿಯಸ್ ಅಂತ ಒಂದು ಕ್ಯಾಂಪೇನ್ ಶುರು ಮಾಡ್ತಾರೆ. ಇದೆಲ್ಲದರ ನಡುವೆ 1983ರಲ್ಲೇ ಇವರು ಈ ಮೆಲೋಡಿ ಚಾಕ್ಲೇಟ್ ತಂದಿದ್ದು. 1983ರಲ್ಲಿ 43 ವರ್ಷ ಆಯಿತು ಅಂತ ಅರ್ಥ. ಈ ಮೋಹನ್ ಲಾಲ್ ದಯಾಳ್ ಚೌಹಾಣ್ ಇದ್ರಲ್ಲ, ಇವ್ರಿಗೆ 5 ಜನ ಮಕ್ಕಳು. ಈಗ ಪಾರ್ಲೆ ಪ್ರಾಡಕ್ಟ್ಸ್, ಪಾರ್ಲೆ ಅಗ್ರೋ, ಪಾರ್ಲೆ ಬಿಸ್ಲರಿ 3 ಕಂಪನಿಗಳನ್ನು ನಡೆಸ್ತಾರೆ. ಪಾರ್ಲೆ ಪ್ರಾಡಕ್ಟ್ಸ್ ಅಂದರೆ ಬಿಸ್ಕಟ್ಟು, ಸ್ವೀಟ್ಸು, ತಿಂಡಿಗಳು, ಅದು ಇದು ಪಾರ್ಲೆ ಪ್ರಾಡಕ್ಟ್ಸ್. ಪಾರ್ಲೆ ಅಗ್ರೋ ಫ್ರೂಟಿ, ಅಪ್ಪಿ ಪಿಜ್ಜಾ ಅಂದರೆ ಕೋಲ್ಡ್ ಡ್ರಿಂಕ್ಸು, ಏರಿಯೇಟೆಡ್ ಡ್ರಿಂಕ್ಸ್ ಮಾಡ್ತಾರೆ. ಪಾರ್ಲೆ ಬಿಸ್ಲರಿ ಗೊತ್ತಲ್ಲ ನಿಮಗೆ, ಅದನ್ನು ಇನ್ನೊಂದು ಕಂಪನಿ ನೋಡ್ಕೊಳ್ಳುತ್ತೆ. 5 ಜನ ಮಕ್ಕಳು ಹಂಚ್ಕೊಂಡ್ಬಿಟ್ಟಿದ್ದಾರೆ ಅದನ್ನು. ಪ್ರಧಾನಿ ನರೇಂದ್ರ ಮೋದಿ ಅವರು ಇಟಲಿ ಪ್ರಧಾನಮಂತ್ರಿಗಳಿಗೆ ಮೆಲೋಡಿ ಚಾಕ್ಲೇಟ್ ಗಿಫ್ಟ್ ಕೊಟ್ಟ ಮೇಲೆ ಅಫ್ಕೋರ್ಸ್ ಯಾವ ಕಂಪ್ನಿ ಬಿಡುತ್ತೀರಿ ಇಂಥದ್ದೊಂದು ಪ್ರಮೋಷನ್ ಅವಕಾಶ ಸಿಕ್ಕರೆ. ಪಾರ್ಲೆಜಿ ಅವರು ಅಡ್ವರ್ಟೈಸ್ಮೆಂಟ್ ರಿಲೀಸ್ ಮಾಡಿದ್ದಾರೆ. 1983ರಿಂದ ಸಂಬಂಧಗಳನ್ನು ಸಿಹಿಗೊಳಿಸ್ತಾ ಇದೆ ಅಂತ. ಸ್ವೀಟನಿಂಗ್ ರಿಲೇಷನ್ಶಿಪ್ಸ್ ಸಿನ್ಸ್ 1983. ಪಾರ್ಲೆ ಪ್ರಾಡಕ್ಟ್ಸ್ನವ್ರದ್ದು ಸೋಷಿಯಲ್ ಮೀಡಿಯಾದ ಪೋಸ್ಟ್ ನೋಡ್ತಾ ಇದ್ದೀರಿ. ಆಮೇಲೆ ಜನ ರಿಯಾಕ್ಟ್ ಹೆಂಗೆ ಮಾಡ್ತಾರೆ ನೋಡಿ. ನರೇಂದ್ರ ಮೋದಿಯವರು ಭಾರತದ ಪ್ರಧಾನಮಂತ್ರಿಗಳು ಇಟಲಿ ಪ್ರಧಾನಮಂತ್ರಿಗಳಿಗೆ ಮೆಲೋಡಿ ಚಾಕ್ಲೇಟ್ ಕೊಟ್ಟ ನಂತರ ಪಾರ್ಲೆ ಕಂಪನಿಯ ಪಾರ್ಲೆ ಪ್ರಾಡಕ್ಟ್ಸ್ನ ಶೇರ್ ಖರೀದಿ ಮಾಡೋದಕ್ಕೆ ಶುರು ಮಾಡಿದ್ರಂತೆ. ಶೇರ್ ವ್ಯಾಲ್ಯೂ 5% ಜಾಸ್ತಿ ಆಗಿದೆ ಇವತ್ತು ಅವ್ರದ್ದು. ಶೇರ್ ಮಾರ್ಕೆಟ್ ಬೀಳ್ತಾ ಇದೆ ಅನ್ನೋ ಟೈಮ್ನಲ್ಲಿ ಪಾರ್ಲೆ ಪ್ರಾಡಕ್ಟ್ಸದ್ದು ಜಾಸ್ತಿ ಆಗಿದೆ ಶೇರ್ ಮಾರ್ಕೆಟ್. ಇದು ಸುಮ್ಮನೆ ಇಡೀ ವಿದೇಶ ಪ್ರವಾಸದ ಸೈಡ್ ಲೈಟ್ ಇದು. ಇದಕ್ಕಿಂತ ಮೊದಲು ಇಟಲಿಯಲ್ಲಿ ಒಂದು ಗ್ರ್ಯಾಂಡ್ ವೆಲ್ಕಮ್ ಸಿಕ್ತು, ರೆಡ್ ಕಾರ್ಪೆಟ್ ವೆಲ್ಕಮ್ ಸಿಕ್ತು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ. ಅನೇಕ ವ್ಯಾಪಾರ ಒಪ್ಪಂದಗಳಿಗೆ ಸಹಿ ಹಾಕಿದ್ರು. 2029ರ ವೇಳೆಗೆ ಭಾರತ ಮತ್ತು ಇಟಲಿಯ ವ್ಯಾಪಾರ 20 ಬಿಲಿಯನ್ ಯೂರೋಗಳಿಗೆ ರೀಚ್ ಮಾಡಬೇಕು ಅನ್ನೋದೊಂದು ಟಾರ್ಗೆಟ್ ಫಿಕ್ಸ್ ಮಾಡಿದ್ರು. 20 ಬಿಲಿಯನ್ ಯೂರೋಗೆ ರೀಚ್ ಆಗಬೇಕು ಅಂತ. ರೋಮ್ನಲ್ಲಿ ಪ್ರಧಾನಮಂತ್ರಿಗಳಿಗೆ ರೆಡ್ ಕಾರ್ಪೆಟ್ ವೆಲ್ಕಮ್. ಔಪಚಾರಿಕ ಸಭೆಗಿಂತ ಮುಂಚೆ ಅವ್ರಿಗೊಂದು ಊಟದ ವ್ಯವಸ್ಥೆ ಆಗಿತ್ತು. ಅದಾದ ಮೇಲೆ ಆಂಫಿ ಥಿಯೇಟರ್ ಐಕಾನಿಕ್ ಕೆಲೋಸಿಯಂಗೆ ಪ್ರಧಾನಮಂತ್ರಿಗಳ ಭೇಟಿ ಕೊಟ್ಟರು. ಒಂದೇ ಕಾರ್ನಲ್ಲಿ ಮೋದಿ ಮತ್ತು ಮೆಲೋನಿ ಹೋದರು. ಇಟಲಿ ಪ್ರಧಾನಮಂತ್ರಿಗಳು ಅವರದೊಂದು ಸೆಲ್ಫಿ ತಗೊಂಡು ಸೋಷಿಯಲ್ ಮೀಡಿಯಾಗೆ ಪೋಸ್ಟ್ ಮಾಡಿದ್ದಾರೆ. ಮಿಲಿಟರಿ ಗೌರವ ಕೊಡಲಾಯಿತು. ಅದಾದ ನಂತರ ಪ್ರಧಾನಮಂತ್ರಿಗಳು ಮಾತಾಡಿದ್ರು. ಜಾರ್ಜಿಯಾ ಮೆಲೋನಿ ಕೂಡ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. रोम को विश्व में इटर्नल सिटी के रूप में जाना जाता है. भारत में मेरी लोकसभा कॉन्स्टिट्यूंसी काशी, उसको भी अनादि और शाश्वत नगर माना जाता है. जब दो सभ्यताएं मिलती हैं
तो बातचीत केवल एजेंडा तक सीमित नहीं होती। इसमें इतिहास की गहराई, भविष्य की दृष्टि और मित्रता की सहजता तीनों साथ दिखाई देते हैं। फ्रेंड, पिछले लगभग 3.5 वर्षों में मुझे कई बार प्राइम मिनिस्टर मेलोनी से मिलने का अवसर मिला है। यह भारत और इटली के बीच करीबी सहयोग और सामंजस्य को दर्शाता है। उनके नेतृत्व में हमारे संबंधों को नई गति, नई दिशा और नया आत्मविश्वास मिला है। मुझे खुशी है कि हम अपने संबंधों को अपग्रेड करते हुए स्पेशल स्ट्रेटेजिक पार्टनरशिप की घोषणा कर रहे हैं। फ्रेंड्स, आज की बैठक में हमने हमारी भावी साझेदारी को और सशक्त बनाने के लिए विस्तृत रूप से चर्चा की। भारत इटली जॉइंट स्ट्रेटेजिक एक्शन प्लान 2025 to 2029 हमारी साझेदारी को एक प्रैक्टिकल और फ्यूचरिस्टिक ढांचा प्रदान करता है। Perché le relazioni tra Italia e India compiono un ulteriore salto di qualità, quali obiettivi ci diamo? Sicuramente ci diamo l'obiettivo di far crescere il nostro già solido interscambio commerciale fino a 20 miliardi di euro dagli attuali 14 nei prossimi 3 anni, cioè entro il 2029. Obiettivo molto ambizioso, alla portata, anche sfruttando chiaramente il potenziale dell'accordo di libero scambio sottoscritto tra Unione Europea e India. ನೋಡಿ, ನಾನು ಹೇಳಿದೆ ಮೆಲೋಡಿ ಚಾಕ್ಲೇಟ್ ಯಾಕೆ ತಗೊಂಡು ಹೋದ್ರು ಅಂದರೆ ಮೆಲೋನಿ ಜೊತೆ ರೈಮ್ ಆಗುತ್ತೆ ಅಂದೆ ನಾನು. ಇಂಥದ್ದಕ್ಕೆ ತಗೊಂಡು ಹೋಗಿದ್ದೀನಿ ಅಂತ ಮೋದಿಯವರು ಹೇಳಿಲ್ಲ, ಈ ಕಾರಣಕ್ಕಾಗಿ ನನಗೆ ಮೆಲೋಡಿ ಚಾಕ್ಲೇಟ್ ತಗೊಂಬಂದಿದ್ದಾರೆ ಅಂತ ಮೆಲೋನಿಯವರು ಹೇಳಿಲ್ಲ. ಜನ ಕೂತ್ಕೊಂಡು ಅದನ್ನು ಗೆಸ್ ಮಾಡ್ತಾ ಇರೋದು ಹೆಂಗೆ? ಯಾರೋ ಹೇಳಿದ್ದಾರೆ, ಇಲ್ಲಿ ಮೆಸೇಜ್ ಹಾಕಿದ್ದಾರೆ ನನಗೆ. ಮೆಲೋನಿ ಜೊತೆ ರೈಮ್ ಆಗುತ್ತೆ ಅನ್ನೋ ಕಾರಣಕ್ಕಲ್ಲ ಮೆಲೋಡಿ ಚಾಕ್ಲೇಟ್ ತಗೊಂಡು ಹೋಗಿದ್ದು. ಮೆಲೋಡಿಯಲ್ಲಿ ಇಬ್ಬರದು ಹೆಸರಿದೆ ಅಂತ. MEL ಮೆಲನಿಯ ಮೊದಲ 3 ಅಕ್ಷರ, ODI ODY ಇರಬೇಕು, ಮೆಲೋಡಿ. ಮೋದಿಯ ಕೊನೆಯ ಅಕ್ಷರ ಮೆಲೋಡಿ. ಆ ಕಾರಣಕ್ಕೆ ತಗೊಂಡು ಹೋಗಿದ್ದಾರಂತೆ. ನಮ್ಮ ಜನ ಹೇಳ್ತೀನಲ್ಲ, ಈ ಕ್ರಿಯೇಟಿವಿಟಿ ಎಲ್ಲೆಲ್ಲಿಂದ ಬರುತ್ತೋ ಒಂದು ಅರ್ಥ ಆಗೋದಿಲ್ಲ. ಬಟ್ ಉಳಿದಿದ್ದೆಲ್ಲ ಇರಲಿ. ಈ ಜಾರ್ಜಿಯಾ ಮೆಲೋನಿ ಇಟಲಿಯ ಪ್ರಧಾನಿ ಆಗುವ ತನಕ ಬೆಳೆದಿದ್ದ ಕಥೆ ಇದೆಯಲ್ಲ, ಅದು ಎಂಥವ್ರಿಗಾದರೂ ಪ್ರೇರಣೆ, ಎಂಥವ್ರಿಗಾದರೂ. ನರೇಂದ್ರ ಮೋದಿ ಹೆಂಗೆ ಬೆಳೆದ್ರು ಅಂತ ಹೇಳಿದ್ರೆ ಅದೊಂದು ಬೇರೆ ಕತೆ. ಅಂದರೆ ಇಬ್ಬರು ಕೂಡ ಯಾವ ಪೊಲಿಟಿಕಲ್ ಪೆಡಿಗ್ರಿ ಇಲ್ಲ, ಏನೋ ಪ್ರತಿಷ್ಠಿತ ಕುಟುಂಬದಲ್ಲಿ ಹುಟ್ಟಿದ್ರು, ರಾಜಕೀಯ ಹಿನ್ನೆಲೆ ಯಾವುದೂ ಇಲ್ಲ. ವೆರಿ ಟಫ್ ಅಪ್ಬ್ರಿಂಗಿಂಗು ಹೆಣ್ಮಗಳದು. ಬಡತನ ಹೆಂಗಿತ್ತು ಇವ್ರ ಮನೆಯಲ್ಲಿ ಅಂದರೆ, ತಾಯಿ ಅಬಾರ್ಷನ್ ಮಾಡಿಸ್ಕೊಂಬಿಡೋಣ ಅಂತ ಹೋಗಿದ್ರಂತೆ, ಕ್ಲಿನಿಕ್ ತನಕ ಹೋಗಿ ವಾಪಸ್ ಬಂದ್ರಂತವ್ರು. ಈ ಮೆಲೋನಿಯನ್ನು ಗರ್ಭದಲ್ಲಿಟ್ಟುಕೊಂಡಿದ್ದ ತಾಯಿ ಅಬಾರ್ಷನ್ ಮಾಡಿಸ್ಕೊಳಕ್ಕೆ ಹೋಗಿದ್ರಂತೆ. ಅದೇನೋ ನಿರ್ಧಾರ ಮಾಡ್ಕೊಂಡು ವಾಪಸ್ ಬಂದರು, ಇರಲಿ ಬಿಡು ಇದೊಂದು ಮಗು ನೋಡೋಣ ಇರಲಿ ಅಂತ. ಮೆಲೋನಿಯವರು 1 ವರ್ಷ ಇದ್ದಾಗ ತಂದೆ ಬಿಟ್ಟು ಓಡೋಗ್ಬಿಟ್ರಂತೆ. ಇನ್ನೆಲ್ಲ ಹೋಗಿ ಇನ್ನೊಂದು ಮದುವೆ ಮಾಡ್ಕೊಂಡ ಆ ಮನುಷ್ಯ. ಯುರೋಪ್ನಲ್ಲಿ ಅದೆಲ್ಲ ಬಹಳ ಕಾಮನ್ ಅನ್ನಿಸ್ಕೊಳ್ತವೆ. ಇರಲಿ, ಜಡ್ಜ್ ಮಾಡೋದು ಬೇಡ. ತಾಯಿ ರೈಟ್ರು, ಸಾಹಿತಿ, ಆದಾಯ ಕಡಿಮೆ ಇತ್ತು, ಹೆಂಗೋ ಕಷ್ಟಪಟ್ಟು ಬಳಸ್ತಾ ಇರುವಾಗ ಈ ಮೆಲೋನಿ ಮತ್ತು ಈಕೆ ಅಕ್ಕ ತುಂಬ ಚಿಕ್ಕವರಿದ್ದಾಗ ಆಟ ಆಡ್ತಾ ಬೆಂಕಿ ಹತ್ತಿ ಇಡೀ ಮನೆ ಸುಟ್ಟೋಗ್ಬಿಡ್ತಂತೆ. ಆಮೇಲೆ ಅಜ್ಜಿ ಮನೆಯ ಬೇಸ್ಮೆಂಟ್ನಲ್ಲಿ ಇದ್ದು ದೊಡ್ಡವರಾದರು ಇವರು. ಕಾಲೇಜಿಗೆ ಹೋಗೋಕ್ಕಾಗಲಿಲ್ಲ, ಬಡತನ. ಅದು ಇದು ಸಣ್ಣ ಪುಟ್ಟ ಕೆಲಸ ಮಾಡಿದ್ದು. ಈ ಅಲ್ಲಿ ನ್ಯಾನಿ ಅಂತ ಕರೀತಾರೆ, ಕೇರ್ ಟೇಕರ್, ಮಕ್ಕಳನ್ನ ನೋಡ್ಕೊಳ್ಳೋದು, ಸಣ್ಣ ಸಣ್ಣ ಮಕ್ಕಳನ್ನ ಅಪ್ಪ ಅಮ್ಮ ಕೆಲಸಕ್ಕೆ ಹೋದಾಗ ಮಕ್ಕಳು ನೋಡ್ಕೊಳ್ಳೋದು, ಆ ಥರದ ಕೆಲಸ ಮಾಡ್ತಾರೆ. ಆಮೇಲೆ ರೋಮನ ಅತ್ಯಂತ ಪ್ರಸಿದ್ಧ ಪಬ್ ಒಂದರಲ್ಲಿ ಶಿ ಬಿಕಮ್ಸ್ ಅ ಬಾರ್ಟೆಂಡರ್ ಆಗ್ತಾರೆ. ಅದನ್ನು ಹೇಳ್ಕೊತಾರೆ ಅವರು, ನಾನು ಜೀವನದ ಅತಿ ದೊಡ್ಡ ಪಾಠಗಳನ್ನು ಸಂಸತ್ನಲ್ಲಿ ಕಲ್ತಿಲ್ಲ, ಪಬ್ನಲ್ಲಿ ಕೆಲಸ ಮಾಡುವಾಗ ಕಲ್ತಿದ್ದು ಅಂತ. ಅದಾದ ಮೇಲೆ ಇಟಲಿಯಲ್ಲಿ ಒಬ್ಬ ಜಡ್ಜದ್ದು ಮರ್ಡರ್ ಆಗುತ್ತೆ, 'ದೊಡ್ಡ ಚರ್ಚೆ ಆಗುತ್ತೆ ಅದು.
ಅಲ್ಲಿನ ಹಳಿ ತಪ್ಪಿ ಹೋದ ರಾಜಕಾರಣದ ಕಾರಣಕ್ಕೆ ಅಂತ. ಶಿ ಡಿಸೈಡ್ಸ್ ನಾನು ಚೇಂಜ್ ಮಾಡ್ಬೇಕಿದ್ದನ್ನು ಅಂತ. ಅಲ್ಲಿದ್ದಿದ್ದು ಒಂದು ಎಕ್ಸಿಸ್ಟಿಂಗ್ ಪಾರ್ಟಿ ಜಾಯ್ನ್ ಆಗ್ತಾರೆ. ಶಿ ವಾಸ್ 16-17ನೇ ವಯಸ್ಸಿನಲ್ಲಿ. ಆ ನಂತರ ಸ್ವಂತ ಪಕ್ಷ ಶುರು ಮಾಡ್ತಾರೆ ಅವರು. ಈ ಇಟಲಿಯ ರಾಷ್ಟ್ರಗೀತೆಯ ಮೊದಲ ಸಾಲಿದೆ, ಫ್ರಾಟೆಲ್ಲಿ ಡಿ ಇಟಾಲಿಯಾ ಅಂತ, ಇಟಲಿಯ ಸಹೋದರರು ಅಂತ ಅರ್ಥ ಅಂತೆ. ಫ್ರಾಟೆಲ್ಲಿ ಡಿ ಇಟಾಲಿಯಾ ಅಂತಲೇ ಹೆಸರಿಟ್ಟು ಓನ್ ಪೊಲಿಟಿಕಲ್ ಪಾರ್ಟಿ ಶಿ ಸ್ಟಾರ್ಟ್ಸ್. 2018ರ ಚುನಾವಣೆಯಲ್ಲಿ ಬರೀ 4.4% ಓಟ್ ಬರ್ತವೆ. 2022ರ ಎಲೆಕ್ಷನ್ನಲ್ಲಿ 26% ಓಟ್ ತಗೊಂಡು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಅವರು. ನಾನು ಜಾರ್ಜಿಯಾ ಅವರ ಆಟೋಬಯೋಗ್ರಫಿಯಲ್ಲಿ ಆ ಕಷ್ಟದ ಅಷ್ಟೂ ದಿನಗಳನ್ನು ಬರ್ಕೊಂಡಿದ್ದಾರೆ. ನಾನು ಜಾರ್ಜಿಯಾ ಅಂತ. ಇಟಲಿಯ ಮೊಟ್ಟ ಮೊದಲ ಮಹಿಳಾ ಪ್ರಧಾನಿ. ಈ ಭೇಟಿ, ಆ ಮೆಲೋಡಿ ಚಾಕ್ಲೇಟ್ ಗಿಫ್ಟ್ ತಗೊಂಡೋಗಿದ್ದು ಎಲ್ಲವೂ ಕೂಡ ನಮ್ಮ ದೇಶದಲ್ಲಿ ವಿಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು, ಮೋದಿ ಅವರು ತಮ್ಮ ಸರ್ಕಾರದ ಲೂಟಿ ದುಃಖದಿಂದ ಬದುಕುಳಿಯುತ್ತಾ ಸಾರ್ವಜನಿಕರು ಭಾಷಣಗಳ ಮೆಲೋಡಿ ಆನಂದಿಸಬೇಕೆಂದು ಬಯಸ್ತಾರೆ. ಗೃಹ ಬಳಕೆ LPG ಬೆಲೆ 2014ರಲ್ಲಿ 414 ಇದ್ದದ್ದು 2026ರಲ್ಲಿ 915 ರೂಪಾಯಿ 50 ಪೈಸೆಗೆ ಏರಿದೆ. ವಾಣಿಜ್ಯ ಸಿಲಿಂಡರ್ 154% ಜಾಸ್ತಿಯಾಗಿದೆ. 1241 ಇದ್ದದ್ದು 3152ಕ್ಕೆ ಏರಿದೆ. CNG, ಹಾಲು, ಬ್ರೆಡ್ಡು, ಔಷಧಿ ಪ್ರತಿಯೊಂದು ಬೆಲೆಯೂ ಗಗನಕ್ಕೇರ್ತಾ ಇದೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರ ಟ್ವೀಟ್ ಇದು. ಮಹುವಾ ಮೊಯಿತ್ರಾ ಸಂಸದೆ, ಜಾನಿ ಎಸ್ ಪಾಪ, ಗೋಯಿಂಗ್ ಫಾರಿನ್ ನೋ ಪಾಪ, ಗಿವಿಂಗ್ ಟಾಫಿ ನೋ ಪಾಪ, ಟೆಲ್ಲಿಂಗ್ ಲೈಸ್ ಹಾ ಅಂತ ಮಹುವಾ ಮೊಯಿತ್ರಾತು ಟ್ವೀಟ್. ನ್ಯೂಸ್ ಅವರು ಪ್ರಧಾನಿ ನರೇಂದ್ರ ಮೋದಿಯವರ ವಿದೇಶ ಪ್ರವಾಸದ ಭಾಗವಾಗಿ ಇಟಲಿಯಲ್ಲಿ ಏನೇನಾಯಿತು ಅನ್ನುವುದನ್ನು ನಾವು ಹೇಳಿದ್ವಿ. ಅದಕ್ಕಿಂತ ಮುಂಚೆ ಪ್ರಧಾನಮಂತ್ರಿಗಳು ನಾರ್ವೆನಲ್ಲಿದ್ದರು. ನಾರ್ವೆನಲ್ಲಿ ಅವರೊಂದು ಮುಜುಗರದ ಸನ್ನಿವೇಶ ಎದುರಿಸಿದರು. ಪ್ರೆಸ್ ಬ್ರೀಫಿಂಗ್ ಇತ್ತು. ಪ್ರೆಸ್ ಬ್ರೀಫಿಂಗ್ ಮತ್ತು ಪ್ರೆಸ್ ಮೀಟ್ ವ್ಯತ್ಯಾಸ. ಪ್ರೆಸ್ ಬ್ರೀಫಿಂಗ್ ಅಂದರೆ ಮಾಧ್ಯಮಗಳಿಗೆ ಹೇಳುವುದು, ಪ್ರೆಸ್ ಮೀಟ್ ಅಂದರೆ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸುವುದು ಸೇರಿದಂತೆ. ಇಲ್ಲೊಂದು ಪ್ರೆಸ್ ಬ್ರೀಫ್ ಇತ್ತು. ನಾರ್ವೆದ ರಾಜಧಾನಿ ಓಸ್ಲೋದಲ್ಲಿ ನಾರ್ವೆ ಪ್ರಧಾನಿ ಜೋನಾಸ್ ಗಹರ್ ಸ್ಟೋರ್ ಮತ್ತು ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಇಬ್ಬರು ಮಾಧ್ಯಮಗಳನ್ನುದ್ದೇಶಿಸಿ ಮಾತನಾಡುವುದು ಅದಾಯಿತು. ಪ್ರೆಸ್ ಬ್ರೀಫಿಂಗ್ ಆದ ನಂತರ ವೇದಿಕೆಯಿಂದ ಇಳಿತಾ ಇದ್ದರು. ಆಗ ಒಬ್ಬ ಪತ್ರಕರ್ತೆ, ಹೆಲ್ಲೆ ಲಿಂಗ್ ಅಂತ ಪತ್ರಕರ್ತೆ ಹೆಸರು, ಡಾಗ್ ಸಾವಿಸನ್ ಅನ್ನುವ ಒಂದು ನ್ಯೂಸ್ ಪೇಪರ್ನ ರಾಜಕೀಯ ಮತ್ತು ಅಂತಾರಾಷ್ಟ್ರೀಯ ವಿದ್ಯಮಾನಗಳ ವಿಶ್ಲೇಷಕಿ. ಆಕೆ ವೈ ಡೋಂಟ್ ಯು ಟೇಕ್ ಸಮ್ ಕ್ವಶನ್ಸ್ ಅಂತ ಕೂಗಿತ್ತು. ವಿಶ್ವದ ಅತ್ಯಂತ ಮುಕ್ತ ಪತ್ರಿಕಾ ಸ್ವಾತಂತ್ರ್ಯದ ದೇಶದಿಂದ ಕೇಳ್ತಾ ಇದ್ದೀವಿ. ಕೇಳಿಸ್ಕೊಳ್ಳಿ ಅದೇನಾಯಿತು ಅಂತ. ಇವರು ಹೆಲ್ಲೆ ಲಿಂಕ್ ಪತ್ರಕರ್ತೆ, ಡಾಗ್ ಸಾವಿಸನ್ ಅನ್ನುವ ನ್ಯೂಸ್ ಪೇಪರ್ನ ರಿಪೋರ್ಟರ್. ಇದಾದ ನಂತರ ತುಂಬ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ವೈ ಡೋಂಟ್ ಯು ಟೇಕ್ ಸಮ್ ಕ್ವಶನ್ಸ್ ಫ್ರಮ್ ದ ಫ್ರೀಯೆಸ್ಟ್ ಫ್ರೀಡಮ್ ಆಫ್ ಪ್ರೆಸ್ ಕಂಟ್ರಿ ಅಂತ, ಅಂದರೆ ಅತಿ ಹೆಚ್ಚು ಪತ್ರಿಕಾ ಸ್ವಾತಂತ್ರ್ಯವಿರುವ ದೇಶದಿಂದ ಒಂದಷ್ಟು ಪ್ರಶ್ನೆಗಳನ್ನು ನೀವು ಯಾಕೆ ತಗೊಳ್ಬಾರ್ದು ಅಂತ. ಇದಾದ ನಂತರ ಈ ಪತ್ರಕರ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿತ್ತು, ಭಾರತದ ಪ್ರಧಾನಿ ನನ್ನ ಪ್ರಶ್ನೆಗೆ ಉತ್ತರಿಸೋದಿಲ್ಲ ಅಂತ ನಿರೀಕ್ಷಿಸಿರಲಿಲ್ಲ. ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ ನಾರ್ವೆ ಪ್ರಥಮ ಸ್ಥಾನದಲ್ಲಿದೆ. ಭಾರತ 157ನೇ ಸ್ಥಾನ. ಪ್ಯಾಲೆಸ್ಟೈನ್ ಕ್ಯೂಬಾದೊಂದಿಗೆ ಸ್ಪರ್ಧಿಸ್ತಾ ಇದೆ. ಅಧಿಕಾರದಲ್ಲಿರುವವರನ್ನು ಪ್ರಶ್ನಿಸುವುದೇ ಪತ್ರಿಕೋದ್ಯಮದ ಧರ್ಮ. ನಾರ್ವೆಯಲ್ಲಿ ವಿದೇಶಿ ನಾಯಕರು ಭೇಟಿ ನೀಡಿದಾಗ ಸಾಮಾನ್ಯವಾಗಿ ಪತ್ರಿಕೆಗಳು ಪ್ರಶ್ನೆಗಳನ್ನು ಕೇಳುವುದಕ್ಕೆ ಅವಕಾಶ ಪಡೆಯುತ್ತವೆ, ಹೆಚ್ಚಿನವರಲ್ಲ. ಆದರೆ ಮೋದಿ ವಿಷಯದಲ್ಲಿ ಹಾಗಿರಲಿಲ್ಲ, ನಾಳೆಯೂ ಹಾಗಾಗುವುದಿಲ್ಲ ಅಂತ. ಇದು ಹೆಲ್ಲೆ ಲಿಂಗ್ ಅವರ ಪೋಸ್ಟ್ ಆಗಿತ್ತು. ಅದಾದ ನಂತರ ವಿದೇಶಾಂಗ ಇಲಾಖೆ ಪ್ರೆಸ್ ಮೀಟ್ ಮಾಡುತ್ತೆ. ಆ ಪ್ರೆಸ್ ಮೀಟ್ನಲ್ಲಿ
ಹೆಲ್ಲೆಲಿಂಗ ಪ್ರಶ್ನೆಗಳಿಗೆ ವಿದೇಶಾಂಗ ಇಲಾಖೆಯ ಅಧಿಕಾರಿ, ಅಂದರೆ ಒಂದು ರೀತಿ ಜೋರು ಮಾತುಕತೆ ಆಯ್ತದು. ಒಂದು ಹಂತದಲ್ಲಿ ಹೆಲ್ಲೆಲಿಂಗ್ ಅಲ್ಲಿಂದ ಎದ್ದು ಹೋಗಿದ್ದು ಆಯಿತು. ಇದು ಏನಾಯಿತು ಅಂತ ಕೇಳಿಸ್ಕೊಳ್ಳಿ. ಕೆಲವು ಸಲ ವಿಚಿತ್ರ ಅನ್ಸುತ್ತೆ ನನಗೆ. ಯುರೋಪಿಯನ್ ದೇಶವೊಂದರ ಯಂಗ್ ಜರ್ನಲಿಸ್ಟ್ ಕೂತ್ಕೊಂಡು ಭಾರತದಲ್ಲಿನ ಮಾನವ ಹಕ್ಕು ಉಲ್ಲಂಘನೆಯ ಪ್ರಶ್ನೆ ಕೇಳ್ತಾಳೆ 2025ರಲ್ಲಿ. ನಾವು ಭಾರತದಲ್ಲೇ ಇದೀವಪ್ಪ, 150 ಕೋಟಿ ಜನಸಂಖ್ಯೆ. ಇನ್ಸಿಡೆಂಟ್ಗಳನ್ನು ಹೇಳಿ, ಇದರಲ್ಲಿ ಮಾನವ ಹಕ್ಕು ಉಲ್ಲಂಘನೆ ಆಯಿತು, ಇದರಲ್ಲಿ ಮಾನವ ಹಕ್ಕು ಉಲ್ಲಂಘನೆ ಆಯಿತು. ಘಟನೆಗಳನ್ನು ಹೇಳಬೇಕು, ವಿದ್ಯಮಾನಗಳನ್ನು ಹೇಳಬೇಕು. ಇದು ಅಂದರೆ ತಪ್ಪಿ ಇವ್ರದಲ್ಲ, ಈ ಯುರೋಪಿಯನ್ ಜನಸಂಖ್ಯೆಯ ಜೊತೆಗೆ ಅನೇಕ ಸಲ, ಅಂದರೆ ಯುರೋಪಿಯನ್ ಜನರ ಜೊತೆ ಸಂವಾದ ಮಾಡುವ ಅವಕಾಶ ಭಾಳ ಸಿಗುತ್ತೆ ನಮಗೆ. ಭಾರತ ಮಂಗಳಯಾನ ಮಾಡಿದಾಗ ಬ್ರಿಟನ್ ನ್ಯೂಸ್ ಚಾನಲ್ನ ಆ್ಯಂಕರ್ ಒಬ್ಬ ಚಾನಲ್ನಲ್ಲಿ ಕೂತ್ಕೊಂಡು ಹೇಳಿದ್ದು, ಮಂಗಳಯಾನ ಮಾಡಬಲ್ಲಷ್ಟು ದುಡ್ಡು ಭಾರತದಲ್ಲಿದೆ, ಹಿಂಗಿದ್ದ ಮೇಲೆ ನಾವು ಪ್ರತಿ ವರ್ಷ ಭಾರತಕ್ಕೆ ಕೊಡೋ ಧನ ಸಹಾಯ ನಿಲ್ಲಿಸ್ಬಿಡ್ಬೇಕು, ಯಾಕೆ ಕೊಡ್ಬೇಕು ಅದನ್ನು ಅಂತ. ಅವ್ರಿಗೆ ಇತಿಹಾಸನೇ ಗೊತ್ತಿಲ್ಲ. ಈ ಹುಡುಗಿಗೆ ಇತಿಹಾಸ ಗೊತ್ತಿದೆಯಾ? ಪ್ರಪಂಚದ ತುಂಬ ಹಡಗು ಹತ್ಕೊಂಡು ಹೋಗಿ ಕಾಲನಿಗಳನ್ನು ಮಾಡಿ ಬಂದಂಥ ಜನಾರಿ ಇವರು. ರಕ್ತ ಹಿಂಡಿದ್ದಾರೆ ಇವರು, ದೇಶಗಳ ರಕ್ತನ. ಭಾರತದ ಮಾನವ ಹಕ್ಕು ಉಲ್ಲಂಘನೆಯ ಬಗ್ಗೆ ಕೇಳ್ತಾ ಇದ್ದಾಳೆ ಹುಡುಗಿ. ಕೇಳಬಾರ್ದು ಅಂತ ಹೇಳ್ತಿಲ್ಲ ನಾನು, ಇನ್ಸಿಡೆಂಟ್ಗಳನ್ನು ಪಾಯಿಂಟ್ಔಟ್ ಮಾಡಲಿ ಇನ್ಸಿಡೆಂಟ್ಗಳನ್ನು. ಭಾರತದಲ್ಲಿ ಇಂಥ ದಿನಾಂಕ ಹಿಂಗೆ ಆಯಿತು ನೋಡಿ, ಇಲ್ಲಿ ಮಾನವ ಹಕ್ಕು ಉಲ್ಲಂಘನೆ ಆಗಿದೆ. ಐ ಕ್ಯಾನ್ ಅಕ್ಸೆಪ್ಟ್. ಯುರೋಪಿನ ಹತ್ರ ಮಾನವ ಹಕ್ಕುಗಳ ಬಗ್ಗೆ ಭಾರತ ಪಾಠ ಮಾಡಿಸ್ಕೊಳ್ಬೇಕಾ? 4-5 ತಿಂಗಳಿಂದ ಆಸ್ಟ್ರೇಲಿಯಾದಲ್ಲಿದ್ದೆ ನಾನು. ಆಸ್ಟ್ರೇಲಿಯಾದಲ್ಲಿ ಅಲ್ಲಿನ ಸಂಸದರೊಬ್ಬರ ಜೊತೆಗೆ ಮಾತಾಡುವಾಗ ದ ಪ್ಲೇಸ್ ವಿಚ್ ಹಿ ರಿಪ್ರೆಸೆಂಟ್ಸ್, ನಂಗೆ ಅದರ ಹೆಸರು ಮರೆತು ಹೋಯಿತು. ಅವರ್ ಡಿಸ್ಟ್ರಿಕ್ಟ್ ಈಸ್ ಅಬೋರಿಜಿನ್ ಫ್ರೀ ಡಿಸ್ಟ್ರಿಕ್ಟ್ ಅಂದರು. ನನಗೆ ಅರ್ಥನೇ ಆಗಲಿಲ್ಲ ಅಬೋರಿಜಿನ್ ಫ್ರೀ ಡಿಸ್ಟ್ರಿಕ್ಟ್ ಅಂದರೆ ಏನು ಅಂತ. ಅವ್ರು ಹೇಳಿದ್ರು, ಅಂದರೆ ಅಬೋರಿಜಿನ್ ಫ್ರೀ ಅಂತಂದರೆ ಆಸ್ಟ್ರೇಲಿಯಾದ ವಿಕ್ಟೋರಿಯಾದಲ್ಲಿ ಅವರು ರಿಪ್ರೆಸೆಂಟ್ ಮಾಡುವ ಜಿಲ್ಲೆಯಲ್ಲಿ ಮೂಲ ನಿವಾಸಿಗಳು ಒಬ್ಬರೂ ಇಲ್ಲ ಅಂತ. ಅದನ್ನು ಹೆಮ್ಮೆಯಿಂದ ಹೇಳ್ಕೊತಾರೆ ಅವ್ರು. ಏನಾದರೂ ಅವರು ಬೇಟೆ ಆಡಿ ಸಾಯಿಸಿದಿರಿ ನೀವು ಅವರನ್ನು. ಕಾಡಿಗೆ ಹೋಗಿ ಕುದುರೆ ಮೇಲೆ ಈಟಿ ಹಿಡ್ಕೊಂಡು ಒಂದು ಪ್ರಾಣಿಯನ್ನು ಬೆನ್ನತ್ಕೊಂಡು ಹೋಗಿ ತಿವಿದು ಸಾಯಿಸ್ತಾರಲ್ಲ, ಹಂಗೆ ಆಸ್ಟ್ರೇಲಿಯಾದ ಮೂಲ ನಿವಾಸಿಗಳನ್ನು ಕೊಂದು ಅಲ್ಲಿ ಇಲ್ಲದೇ ಇರುವ ದೇಶ ಕಟ್ಟದಂಥ ಜನ ನೀವು. ನಿಮ್ಮ ಹತ್ರ ನಾವು ಹೇಳಿಸ್ಕೋಬೇಕಾ ಮಾನವ ಹಕ್ಕುಗಳಂದ್ರೇನು ಅಂತ? ಅದೇ ಯುರೋಪಿನ ಬ್ರಿಟಿಷ್ ಏನು 4 ದೇಶದವ್ರು ಬಂದ್ರಲ್ರಿ, 4 ದೇಶಗಳವರು ಬಂದರು. ಜಲಿಯನ್ ವಾಲಾಬಾಗ್ ಬಿಡಿ, ಗುಂಡೊಡೆದು ಸಾಯಿಸಿದ್ದು. ವರ್ಲ್ಡ್ ವಾರ್ ಟೈಮ್ನಲ್ಲಿ ನಿಮಗೆ ಎಕ್ಸಸ್ ಫುಡ್ ಬೇಕು ಅನ್ನುವ ಕಾರಣಕ್ಕಾಗಿ ನೀವು ಭಾರತದಲ್ಲಿ ಬೆಳೆದ ಧಾನ್ಯಗಳನ್ನು ಹಡಗಿಗೆ ತುಂಬಿಕೊಂಡು ಹೋಗಿದ್ದಕ್ಕೆ 20 ಲಕ್ಷ ಜನ ಉಪವಾಸ ಸತ್ತರು. ನಮ್ಮಲ್ಲಿ 20 ಲಕ್ಷ ಜನ ಉಪವಾಸ ಸತ್ತರು. ಭಾರತವನ್ನು ಕಾಲನಿ ಮಾಡಿಕೊಳ್ಳುವುದಕ್ಕಿಂತ ಮುಂಚೆ ಏನಿತ್ತು ನಿಮ್ಮಲ್ಲಿ? ನಾನಲ್ಲ, ಶಶಿ ಥರೂರ್ ಹೇಳೋದು ಕೇಳಿಸ್ಕೋಬೇಕು ನೀವು. ಶಶಿ ಥರೂರ್ ಹೇಳೋದನ್ನು ಇವತ್ತಿನ ದುಡ್ಡಿಗೆ ಲೆಕ್ಕ ಹಾಕಿದರೆ 45 ಟ್ರಿಲಿಯನ್ ಪೌಂಡ್ಸ್ ದುಡ್ಡು ನೀವು ಭಾರತದಿಂದ ತಗೊಂಡೋಗಿದ್ದು. 45 ಟ್ರಿಲಿಯನ್ ಭಾರತೀಯರನ್ನು ಕೊಂದು ಹಿಂಸೆ ಕೊಟ್ಟು ಉಪವಾಸ ಸಾಯೋ ಹಂಗೆ ಮಾಡಿ, ಈಗ ತಲೆ ಮೇಲಿನ ಮಾಸ ಆರದೇ ಇರೋ ಯುರೋಪಿಯನ್ ಹುಡುಗಿ ಒಬ್ಬಳು ಕೂತ್ಕೊಂಡು ಭಾರತದಲ್ಲಿ ಮಾನವ ಹಕ್ಕು ಉಲ್ಲಂಘನೆ ಅಂತ ಮಾತಾಡ್ತಾರೆ. ಬನ್ನಿರಿ ಇಲ್ಲಿ ತೋರಿಸ್ತೀನಿ ಮಾನವ ಹಕ್ಕುಗಳು ಯಾವ ಲೆವೆಲ್ಗಿದ್ದಾವೆ ಅಂತ. ರೈತ ಹೋರಾಟದ ನೆಪದಲ್ಲಿ 1.5 ವರ್ಷ ಹೈವೇ ಬಂದಾಗತ್ತೆ. ಬಂದ್ ಮಾಡಿ ತೋರಿಸಿ ನಿಮ್ಮಲ್ಲಿ ನೋಡೋಣ. ಕೊಡಿ ಯಾರಿಗಾರ ಅವಕಾಶ ಪ್ರತಿಭಟನೆ ಮಾಡೋರು 1.5 ವರ್ಷ ಹೈವೇ ಬಂದ್ ಮಾಡೋದಕ್ಕೆ. CAA NRC ವಿರುದ್ಧದ ಪ್ರತಿಭಟನೆ ಹೆಸರಿನಲ್ಲಿ 1 ವರ್ಷ ಬಂದಾಗತ್ತೆ ರೀ ಒಂದು ಇಡೀ ಏರಿಯಾ. ಕೊಡಿ ನಿಮ್ಮಲ್ಲಿ ಬಂದ್ ಮಾಡಿಸಿ ನೋಡೋಣ. ಟ್ರಕ್ ಡ್ರೈವರ್ಗಳ ಪ್ರತಿಭಟನೆ ನಡೆಸಿದರೆ 2 ದಿವಸ ತಡ್ಕೊಳ್ಳೋಕ್ಕಾಗಲಿಲ್ಲ. ಪೊಲೀಸರನ್ನ ಬಿಟ್ಟುಕೊಂಡು ಓಡಿಸಿದ್ರಿ ನೀವು. ಭಾರತ ನಿಮ್ಮಿಂದ ಮಾನವ ಹಕ್ಕುಗಳ ಬಗ್ಗೆ ಕಲ್ಕೊಳ್ಬೇಕಾಗಿದೆಯಾ? ಇದು ಪ್ರಾಬ್ಲಮ್ ಯಾಕೆ ಅಂದರೆ,
ಯುರೋಪ್ ಮತ್ತು ಅಮೇರಿಕಾ, ಆ ಎರಡೂ ದೇಶಗಳಲ್ಲಿ ಮಕ್ಕಳಿಗೆ ತಮ್ಮ ತಮ್ಮ ಇತಿಹಾಸ ತಮಗೆ ಹೇಳೋದಿಲ್ಲ. ಅವ್ರಿಗೆ ಗೊತ್ತೇ ಇಲ್ಲ ತಮ್ಮ ಪೂರ್ವಜರು ದುಡ್ಡಿಗಾಗಿ, ಭೂಮಿಗಾಗಿ, ಸಿಂಹಾಸನಗಳಿಗಾಗಿ ಈ ಪ್ರಪಂಚದಲ್ಲಿ ಎಂತೆಂಥ ರಕ್ತದ ಕಾಲುವೆಗಳನ್ನು ಹರಿಸಿದ್ದಾರೆ ಅಂತ ಗೊತ್ತೇ ಇಲ್ಲ ಅವ್ರಿಗೆ. ಗೊತ್ತೇ ಇಲ್ಲ ಅವ್ರಿಗೆ. ಕರೆಕ್ಟಾಗಿ ಆ ಲೆಕ್ಕದಲ್ಲಿ ಇತಿಹಾಸ ಹೇಳೋದು ಜರ್ಮನಿಯಾಗೆ ಸೆನ್ಸ್ ಆಫ್ ಹಿಸ್ಟ್ರಿ ಭಾಳ ಚೆನ್ನಾಗಿದೆ. ದೇ ಟೀಚ್ ದೇರ್ ಚಿಲ್ಡ್ರನ್. ನಮ್ಮಲ್ಲಿ ಹಿಟ್ಲರ್ ಅನ್ನುವಂಥವನೊಬ್ಬನಿದ್ದ, ಅವನು ಏನೇನು ಮಾಡಿಬಿಟ್ಟ ಗೊತ್ತಾ ಅಂತ. ಇಲ್ಲಿ ಯುರೋಪಿಯನ್ರಿಗೆ ಅವರು ಸ್ವರ್ಗದಿಂದ ಇಳಿದು ಬಂದವರು, ಆಕಾಶದಿಂದ ಉದುರು ಬಿಟ್ಟಿದ್ದಾರೆ ಅವರು ಅನ್ನೋ ಥರ ಹೇಳ್ಕೊಡ್ತಾರೆ ಅವರಿಗೆ. ನಾಳೆ ಯಾವತ್ತಾರು ನನಗೆ ಆಸ್ಟ್ರೇಲಿಯಾಗೆ ಹೋದಾಗ ಅಲ್ಲಿನ ಒಬ್ಬ ಸಂಸದ ಕೇಳಿದ್ದು, ಈ ಕ್ಯಾಸ್ಟ್ ಸಿಸ್ಟಮ್ ಇನ್ ಯುವರ್ ಕಂಟ್ರಿ ಇಸ್ ರಿಯಲಿ ಬ್ಯಾಡ್, ರೈಟ್? ಇನ್ ಯುವರ್ ಕಂಟ್ರಿ ಲೋವರ್ ಕಾಸ್ಟ್ ಪೀಪಲ್ ವಿಲ್ ಬಿ ಟ್ರೀಟೆಡ್ ರಿಯಲಿ ಬ್ಯಾಡ್, ರೈಟ್ ಅಂದಾತ. Yes, it is unfortunate that system is there, but we don't treat them as bad as you people have treated your, ನಿಮ್ಮ ಮೂಲ ನಿವಾಸಿಗಳನ್ನು, ಅಬೋರಿಜಿನ್ಸ್ನ ನೀವು ಟ್ರೀಟ್ ಮಾಡಿದಿರಲ್ಲ, ನಾಟ್ ಆಸ್ ಬ್ಯಾಡ್ ಆಸ್ ದ್ಯಾಟ್ ಅಂತ ಹೇಳಿದೆ ನಾನು. ಅಮೇರಿಕದಲ್ಲಿ ಯಾರಿದ್ದರ್ರಿ? ಈಗಿರೋರು ಯಾರು? ಅಮೇರಿಕದ ಮೂಲ ನಿವಾಸಿಗಳ ರೆಡ್ ಇಂಡಿಯನ್ಸ್ ಎಲ್ಲಿ ಹೋದ್ರು ಅವರು? ಅವರನ್ನು ಬೇಟೆಯ ಪ್ರಾಣಿಗಳಂತೆ ಅಟ್ಟಾಡಿಸಿಕೊಂಡು ಕೊಂದವರು ಕೂತ್ಕೊಂಡೀಗ ಭಾರತಕ್ಕೆ ಮಾನವ ಹಕ್ಕುಗಳ ಪಾಠ ಮಾಡ್ತಾರಂತೆ. ಮಾಡಬೇಡಿ ಅನ್ನೋದು ನನ್ನ ವಾದವೇ ಅಲ್ಲ. ಏನು ಉಲ್ಲಂಘನೆ ಆಗಿದೆ ಹೇಳಿ ಸ್ವಾಮಿ, ಇಲ್ಲಿ ಏನು ಉಲ್ಲಂಘನೆ ಆಗಿದೆ ಹೇಳಿ? ಕೊಡ್ಲಾ ನಾನು ಲಿಸ್ಟು ಹೆಂಗಿದಾವೆ ಮಾನವ ಹಕ್ಕುಗಳು ನಮ್ಮಲ್ಲಿ ಅಂತ? ಧಾರ್ಮಿಕ ಸ್ವಾತಂತ್ರ್ಯದ ಪಾಠ ಹೇಳೋದಕ್ಕೆ ಬರುತ್ತೆ ನಮಗೆ ಅಮೇರಿಕ. ಧಾರ್ಮಿಕ ಸ್ವಾತಂತ್ರ್ಯದ ಪಾಠ ಹೇಳ ನಾನು, ಹೆಂಗಿದೆ ಧಾರ್ಮಿಕ ಸ್ವಾತಂತ್ರ್ಯ ನಮ್ಮಲ್ಲಿ ಅಂತ ಹೇಳ. ಮೊನ್ನೆ ಇದೇ ಇದೇ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಡಿಬೇಟ್ ಮಾಡ್ತಾ ಇದ್ದೆ ನಾನು. ಪ್ರಾಣಿ ಬಲಿಯ ವಿಷಯ ಬಂತು. ಯಾವುದೋ ದೇವಸ್ಥಾನದ ಮುಂದೆ ಒಂದು ಕುರಿ ಕಡಿತೀನಿ ಅಂತಂದರೆ ಅದನ್ನು ನಿಲ್ಲಿಸೋದಕ್ಕೆ ತನ್ನ ಧಾರ್ಮಿಕ ನಂಬಿಕೆಯ ಭಾಗ ರೀ ಒಬ್ಬ ವ್ಯಕ್ತಿಗದು. ಸರಿ ತಪ್ಪುಗಳ ಚರ್ಚೆ ಒಂದು ಕಡೆ ಇರಲಿ. ಅಜಿತ್ ಹನುಮಕ್ನವ್ರು ನಿನ್ನ ಪ್ರಕಾರ ಪ್ರಾಣಿ ಬಲಿ ಸರಿ ಅಂದ್ರೆ ನೋ, ತಪ್ಪು. ಒಬ್ಬನ ಧಾರ್ಮಿಕ ನಂಬಿಕೆ ಇದೆ. ಆ ನಂಬಿಕೆಯ ಭಾಗವಾಗಿ ನಾನು ನನ್ನ ಮನೆ ದೇವರಾಗಿರುವ ದೇವಿ ಎದುರಿಗೆ ಒಂದು ಕುರಿ ಬಲಿ ಕೊಡ್ತೀನಿ ಅಂದರೆ ಅದನ್ನು ನಿಲ್ಲಿಸೋದಕ್ಕೆ DC SP ಇಂದ ಹಿಡಿದು ಎಲ್ಲ ಪೊಲೀಸ್ ಜಿಲ್ಲಾಡಳಿತ ಬಂದು ನಿಂತ್ಕೊಳ್ಳುತ್ತೆ. ಒಂದು ಪಕ್ಷದ ವಕ್ತಾರರನ್ನು ಕೇಳಿದೆ ನಾನು, ಇದು ಹಿಂಗೆ ಯಾಕೆ ಅಂದರೆ ಮೂಢನಂಬಿಕೆಗಳನ್ನು ನಿಲ್ಲಿಸ್ಬೇಕು ಅಂದ್ರೆ ಅವರು. ಮತ್ತು ಬಕ್ರೀದು ಅಂದರೆ ಇಲ್ಲ ಅದು ಮೂಢನಂಬಿಕೆ ಅಲ್ಲ ಅಂತಾರೆ. ಮೂಢನಂಬಿಕೆ ಅಲ್ಲ ಅದು ಅಂತಾರೆ. ಭಾರತದಲ್ಲಿನ ಧಾರ್ಮಿಕ ಸ್ವಾತಂತ್ರ್ಯದ ಲೆವೆಲ್ ಇದು. ಇವತ್ತು ಸರ್ಕಾರ ಕೂತ್ಕೊಂಡು ಯಾವುದೋ ಒಂದು ದೇವಸ್ಥಾನ ನಾಳೆಯಿಂದ ಇದು ಮುಜರಾಯಿ ಇಲಾಖೆಗೆ ಸೇರಿದ್ದು ಅಂತ ಆದೇಶ ಹೊರಡಿಸ್ಬೋದು. ಒಂದು ಮಸೀದಿ, ಚರ್ಚು, ಬಸದಿ, ಬುದ್ಧ ವಿಹಾರಕ್ಕೆ ಹೊರಡಿಸಿ ನೋಡೋಣ. ಆಪ್ಷನ್ನೇ ಇಲ್ಲ ಸ್ವಾಮಿ. ನೋ. ಭಾರತದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯಕ್ಕಾಗಿ ಹೋರಾಡಬೇಕಾಗಿರುವವರು ಬಹುಸಂಖ್ಯಾತರು. ಅಲ್ಲಿ ಕೂತ್ಕೊಂಡು ಪಾಠ ಮಾಡುತ್ತಾ ಹುಡುಗಿ, ಅಲ್ಲಿ ಕೂತ್ಕೊಂಡು ಪಾಠ ಮಾಡುತ್ತಾ ಹುಡುಗಿ. ಪ್ರಪಂಚದ ಯಾವುದೇ ದೇಶದಲ್ಲಿ ಒತ್ತಾಯದ ಬಲವಂತದ ಮತಾಂತರದ ವಿರುದ್ಧ ಕಾನೂನು ತೆಗೆದುಕೊಂಡು ಬಂದರೆ ಆ ದೇಶದ ಬಹುಸಂಖ್ಯಾತರು ಪ್ರತಿಭಟಿಸ್ತಾರೆ. ಅರ್ಥ ಮಾಡ್ಕೊಳ್ಳಿ ನಾನು ಹೇಳ್ತಾ ಇರೋದು. ಒತ್ತಾಯದ ಬಲವಂತದ ಮತಾಂತರದ ವಿರುದ್ಧ ಒಂದು ಕಾನೂನು ಯಾವುದೋ ದೇಶ ತಗೊಂಡು ಬಂತು ಅಂತ ಇಟ್ಕೊಳ್ಳಿ. ಉದಾಹರಣೆಗೆ ಪಾಕಿಸ್ತಾನದಲ್ಲಿ ಬಲವಂತದ ಮತಾಂತರ ಮಾಡಬಾರ್ದು ಅಂತಂದರೆ ಯಾರು ಪ್ರತಿಭಟನೆ ಮಾಡ್ತಾರೆ? ಇಲ್ಲಿ ಬಾಂಗ್ಲಾದೇಶದಲ್ಲಿ ಅಂಥದ್ದೊಂದು ಕಾನೂನು ಬಂದರೆ ಯಾರು ಪ್ರತಿಭಟನೆ ಮಾಡ್ತಾರೆ? ಆಯಾ ದೇಶದ ಬಹುಸಂಖ್ಯಾತರು ಪ್ರತಿಭಟನೆ ಮಾಡ್ತಾರೆ. ಯಾಕಂದರೆ ಬಹುಸಂಖ್ಯಾತರು ಅಲ್ಪಸಂಖ್ಯಾತರನ್ನು ಮತಾಂತರ ಮಾಡ್ತಾರೆ ಅಂತ. ನಮ್ಮ ದೇಶದಲ್ಲಿ ಯಾರು ಪ್ರತಿಭಟನೆ ಮಾಡ್ತಾರೆ? ನಮ್ಮ ದೇಶದಲ್ಲಿ ಯಾರಿಂದ ಆಗಿದ್ದು ಪ್ರತಿಭಟನೆ? ಬಲವಂತದ ಒತ್ತಾಯದ ಮತಾಂತರದ ಪರವಾಗಿ ಯಾರು ಮಾತಾಡಿದವರು ನಮ್ಮಲ್ಲಿ? ಹಾಗೆ ಪತ್ರಕರ್ತರಾದವರಿಗೆ ಒಂದು ಲಾರ್ಜರ್ ಪಿಕ್ಚರ್ನ ಕಲ್ಪನೆ ಇರಬೇಕು. ಲಾರ್ಜರ್ ಪಿಕ್ಚರ್ನ ಕಲ್ಪನೆ. ಹೌದು, ಈ ಶಬ್ದಗಳು ಭಾಳ ಅಟ್ರಾಕ್ಟಿವ್ ಅನ್ನಿಸ್ತವೆ. ಪತ್ರಿಕಾ ಸ್ವಾತಂತ್ರ್ಯ, ಮಾನವ ಹಕ್ಕುಗಳು, ಅಭಿವ್ಯಕ್ತಿ ಸ್ವಾತಂತ್ರ್ಯ ಭಾಳ ಅಟ್ರಾಕ್ಟಿವ್ ಅನ್ನಿಸ್ತವೆ. ಅವುಗಳನ್ನು ಹೇಗೆ ಯಾವ ಕಾಂಟೆಕ್ಸ್ನಲ್ಲಿ ಬಳಸಬೇಕು ಅನ್ನೋದ್ರದ್ದು ಒಂದು ಅಂದಾಜಿರಬೇಕು.
ಮೋದಿ ತೇರಿ ಕಬರು ಕುದೇಗಿ ಅಂತ ಘೋಷಣೆಗಳು ಬರ್ತಾವ್ರಿ ನಮ್ಮ ದೇಶದಲ್ಲಿ. ಇದಕ್ಕಿಂತ ಅಭಿವ್ಯಕ್ತಿ ಸ್ವಾತಂತ್ರ್ಯ ಬೇಕಾ? ಯು ಟೆಲ್ ಮಿ. ಹಾಂ, ಮೋದಿ ಡಿಕ್ಟೇಟರೋ ಸರ್ವಾಧಿಕಾರಿಯೋ ಅದು ಇದು ಏನೇ ಇರಲಿ ಅಂದರೆ ಇದ್ಕೊಂಡು ಹೋಗಲಿ ಅಂತಲ್ಲ. ಅಂಥ ಒಬ್ಬ ಮನುಷ್ಯನಿಗೆ ಮೋದಿ ತೇರಿ ಕಬರು ಕುದೇಗಿ ಅನ್ನೋ ಘೋಷಣೆಗಳು ಬರ್ತವೆ ಅಂದರೆ ಇದಕ್ಕಿಂತ ಅಭಿವ್ಯಕ್ತಿ ಸ್ವಾತಂತ್ರ್ಯ ಬೇಕಾ? ಇದಕ್ಕಿಂತ ಅಭಿವ್ಯಕ್ತಿ ಸ್ವಾತಂತ್ರ್ಯ ಬೇಕಾ? 5 ಸ್ಟೇಟ್ ಎಲೆಕ್ಷನ್ ಆಯಿತು, ಪಂಚರಾಜ್ಯ ಚುನಾವಣೆ, ಅದರಲ್ಲಿ ಅಸ್ಸಾಮಿಂದು ಆಯಿತು. ವೋಟಿಂಗಿಗೆ 2 ದಿವಸ ಇದೆ ಅನ್ನುವಾಗ ಅಸ್ಸಾಮಿನ ಮುಖ್ಯಮಂತ್ರಿಯ ಹೆಂಡತಿ 3 ಪಾಸ್ಪೋರ್ಟ್ ಇಟ್ಕೊಂಡಿದ್ದಾರೆ. ಅವರಿಗೆ ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಬಿಸ್ನೆಸ್ ಇದೆ ಅನ್ನೋದಕ್ಕೆ ಕೆಲವು ದಾಖಲೆಗಳನ್ನು ಒಂದು ರಾಷ್ಟ್ರೀಯ ಪಕ್ಷ ರಿಲೀಸ್ ಮಾಡ್ತು. 3 ಪಾಸ್ಪೋರ್ಟ್ ಇದಾವೆ ಅವ್ರ ಹತ್ರ ಅಂತ ಪಾಸ್ಪೋರ್ಟಿನ ಪ್ರಿಂಟೆಡ್ ಕಾಪಿಗಳು ಮತ್ತು ಇಂತಿಂಥ ದೇಶದಲ್ಲಿ ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಅವರಿಗೆ ಬಿಸ್ನೆಸ್ ಇದ್ದಾವೆ ಅನ್ನೋದಕ್ಕೆ ಒಂದಷ್ಟು ಕಂಪನಿಯ ರಿಜಿಸ್ಟ್ರೇಷನ್ಗಳು. ಆಮೇಲೆ ಚೆಕ್ ಮಾಡಿದರೆ ಎಲ್ಲ ಫೇಕ್ ಅವೆಲ್ಲ. ನ್ಯಾಯಾಂಗ ಆ ರೀತಿ ಚುನಾವಣೆಗಳಿಗಿಂತ 2 ದಿನ ಮುಂಚೆ ರಾಜಕಾರಣಿಯ ವಿರುದ್ಧ ಅಲ್ಲ, ರಾಜಕಾರಣಿಯ ಪತ್ನಿಯ ವಿರುದ್ಧ ಸುಳ್ಳು ದಾಖಲೆಗಳನ್ನು, ಫೇಕ್ ಕಾನ್ಕಾರ್ಟೆಡ್ ಡಾಕ್ಯುಮೆಂಟ್ಗಳನ್ನು ಬಿಡುಗಡೆ ಮಾಡಿದ ಪಕ್ಷದ ವಕ್ತಾರನ ಸಪೋರ್ಟ್ಗೆ ಅಂದರೆ ಅರೆಸ್ಟ್ ಮಾಡಬೇಡಿ ಆ ಮನುಷ್ಯನ ಅಂತ್ರಿ ನಮ್ಮ ದೇಶದ ನ್ಯಾಯಾಂಗ. ಡೋಂಟ್ ಅರೆಸ್ಟ್ ಹಿಮ್ ಅಂತೂ. ಬೇಕೇನ್ರಿ ಇದಕ್ಕಿಂತ? ಆ ಶಾರ್ಜಿಲ್ ಇಮಾಮು, ಇನ್ನೊಬ್ಬ ಯಾರು, ಉಮರ್ ಖಾಲಿದು, CANRC ವಿರುದ್ಧ ನಡೆದ ಪ್ರತಿಭಟನೆಗಳ ಹೆಸರಿನಲ್ಲಿ ದೆಹಲಿ ದಂಗೆಗಳಲ್ಲಿ ಹಿಂಸೆಗೆ ಪ್ರಚೋದನೆ ಕೊಟ್ಟ ಆರೋಪದಲ್ಲಿ ಜೈಲಿನಲ್ಲಿದ್ದಾರೆ. ಭಾಳ ಚರ್ಚೆ ಆಗುತ್ತದು. ಸುಪ್ರೀಂ ಕೋರ್ಟ್ನ ಒಂದು ಬೆಂಚ್ ಹೇಳ್ತು, ನೋ, ಬೇಲ್ ಈಸ್ ಅ ರೂಲ್, ಜೈಲ್ ಈಸ್ ಅನ್ ಎಕ್ಸೆಪ್ಷನ್ ಅಂತ ಹೇಳ್ತಾ ಇದೆ ಅವ್ರಿಗೆ. ಅಂಥ ದೇಶ ಸ್ವಾಮಿ ಇದು. ಈ ದೇಶಕ್ಕೆ ಬಂದು ಇವರು, ಬಿಡಿ ಆ ಶಬ್ದ ಯಾಕೆ ಬಳಸ್ಬೇಕು, ನೆನ್ನೆ ಮೊನ್ನೆ ಇವರೇನೋ ಸರಿ ಹೋದವರು, ನೆನ್ನೆ ಮೊನ್ನೆ ಸರಿ ಹೋದವರು ಪಾತಿವೃತ್ಯದ ಪಾಠ ಹೇಳೋದಕ್ಕೆ ಬಂದುಬಿಡ್ತಿದ್ದಾರೆ. ಈಗ ಪಾತಿವೃತ್ಯದ ಪಾಠ ಹೇಳೋದಕ್ಕೆ ಬರ್ತಿದ್ದಾರೆ. ಬನ್ನಿರಿ ನನ್ನ ಜೊತೆಗೆ ಚರ್ಚೆ ಮಾಡಿ ಬನ್ನಿ. ಈ ದೇಶದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಹೆಂಗಿದೆ ಅಂತ ಹೇಳ್ತೀನಿ ನಾನು, ಅಭಿವ್ಯಕ್ತಿ ಸ್ವಾತಂತ್ರ್ಯ ಹೆಂಗಿದೆ ಅಂತ ಹೇಳ್ತೀನಿ ನಾನು, ಮಾನವ ಹಕ್ಕುಗಳು ಹೆಂಗಿದ್ದಾವೆ ಅಂತ ಹೇಳ್ತೀನಿ ನಾನು. ಬನ್ನಿ ನನ್ನ ಜೊತೆಗೆ ಚರ್ಚೆ ಮಾಡೋದಕ್ಕೆ. ನಿಂತ್ಕೊಂಡು ಉತ್ತರ ಕೊಡಬೇಕಾಗಿತ್ತಲ್ಲಿ. BBC-ಯ ಪತ್ರಕರ್ತರೊಬ್ಬರಿಗೆ ಆನ್ಲೈನ್ನಲ್ಲಿ ಈ ಹುಡುಗಿ ಹೆಲ್ಲೆ ಲಿಂಗ್ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾಳೆ. ಅಲ್ಲಿ ಪ್ರಶ್ನೆ ಸ್ಪೆಸಿಫಿಕ್ ಆಗಿತ್ತು. ಪತ್ರಕರ್ತ ಸ್ಪೆಸಿಫಿಕ್ ಪ್ರಶ್ನೆ, ಇಬ್ಬರು ಪ್ರಧಾನಮಂತ್ರಿಗಳಿಗೆ ಪ್ರಶ್ನೆ ಕೇಳಬಹುದು ಅಂತ ಮೊದಲೇ ಹೇಳಿದ್ರ ಅಂತ. ಇಲ್ಲ, ನಮಗೆ ಮೊದಲೇ ಗೊತ್ತಿತ್ತು ಪ್ರಶ್ನೆ ಕೇಳಬಾರ್ದು ಅಂತ, ಆದರೂ ನಾನು ಕೇಳಿದೆ ಅಂತಾರೆ ಆ ಪತ್ರಕರ್ತ. ವಿಪಕ್ಷ ನಾಯಕ ರಾಹುಲ್ ಗಾಂಧಿಯವರ ಟ್ವೀಟು, ನಾವು ಮರೆಮಾಚಲು ಏನೂ ಇಲ್ಲದಿರುವಾಗ ಭಯಪಡಲು ಏನೂ ಇಲ್ಲ. ರಾಜಿ ಮಾಡಿಕೊಂಡ ಪ್ರಧಾನಿಯೊಬ್ಬರು ಕೆಲವು ಪ್ರಶ್ನೆಗಳಿಂದ ಭಯಭೀತರಾಗಿ ಓಡಿ ಹೋಗುವುದನ್ನು ಜಗತ್ತು ನೋಡಿದಾಗ ಭಾರತದ ವರ್ಚಸ್ಸು ಏನಾಗುತ್ತದೆ ಅಂದರು ರಾಹುಲ್ ಗಾಂಧಿಯವರು. ಮಹುವಾ ಮೊಯಿತ್ರಾ, ತೃಣಮೂಲ ಕಾಂಗ್ರೆಸ್ನ ಸಂಸದೆ. ಹೆಲ್ಲಿ ಲಿಂಗ್, ನಿಮಗೆ ಭಾರತದ ವಿಪಕ್ಷಗಳ ಪರವಾಗಿ ಧನ್ಯವಾದ. ಪ್ರಶ್ನೆ ಕೇಳಿದ ಪತ್ರಕರ್ತೆಗಿದು. ನಮ್ಮ ಮಾಧ್ಯಮಗಳು ಮಾಡಲು ವಿಫಲವಾದದ್ದನ್ನು ಮಾಡಿದ್ದೀರಿ. ಸರ್ಕಾರಿ ಪರ ಟ್ರೋಲ್ಗಳು ನಿಮ್ಮ ಮೇಲೆ ದಾಳಿ ಮಾಡುತ್ತಿದ್ದಾರೆ. ನಿಮ್ಮ ವೈಯಕ್ತಿಕ ವಿವರ ಆನ್ಲೈನ್ನಲ್ಲಿ ಪೋಸ್ಟ್ ಮಾಡ್ತಾ ಇದ್ದಾರೆ. ನಮ್ಮ ದೇಶ ಯಾವ ಮಟ್ಟಕ್ಕೆ ಕುಸಿದಿದೆ ಜಾಗತಿಕ ಗಮನಕ್ಕೆ ತಂದಿದ್ದೀರಿ ಅಂತ. ನಮ್ಮ ದೇಶದ ಮಾಧ್ಯಮಗಳು ಮಾಡಲು ವಿಫಲವಾದದ್ದನ್ನು ಮಾಡಿದ್ದೀರಿ ಅಂತ ಹೆಲ್ಲೆ ಲಿಂಗ್ಗೆ ಮಹುವಾ ಮೊಯಿತ್ರಾ ಕಂಗ್ರ್ಯಾಚುಲೇಟ್ ಮಾಡ್ತಾ ಇರೋದು. ನಮ್ಮ ದೇಶದ ಮಾಧ್ಯಮಗಳು ಏನೇನು ಮಾಡಿದ್ದಾವೆ ಅನ್ನುವುದನ್ನು ಹೇಳಿಬಿಟ್ರೆ ಮಹುವಾ ಮೊಯಿತ್ರಾ ಅವ್ರಿಗೆ ಅರಗಿಸಿಕೊಳ್ಳೋದಕ್ಕೂ ಆಗಲಿಕ್ಕಿಲ್ಲ ಅರಗಿಸಿಕೊಳ್ಳೋದು. ನಮ್ಮ ದೇಶದ ಮಾಧ್ಯಮಗಳನ್ನು ಯಾವ್ಯಾವ ರಾಜ್ಯಗಳಲ್ಲಿ ಹೆಂಗೆ ಟ್ರೀಟ್ ಮಾಡಲಾಗಿದೆ ಅನ್ನುವುದನ್ನು ಹೇಳಿದ್ರೂ ಕೂಡ ಅರಗಿಸಿಕೊಳ್ಳೋದಕ್ಕೆ ಆಗಲಿಕ್ಕಿಲ್ಲ ನಿಮಗೆ. ಪತ್ರಿಕಾ ಸ್ವಾತಂತ್ರ್ಯದ ಮಾತಾಡ್ತಿದ್ದಾರೆ ನಮ್ಮ ದೇಶದ ಮಾಧ್ಯಮಗಳು ಮಾಡದೇ ಇರೋದನ್ನು ಅಂತ. ಕೊರೋನಾಕ್ಕಿಂತ ಮುಂಚೆನಾ ನಂತರನ
ಅಮಿತ್ ಶಾ ಅವರು ಅದು ಏನಾಯಿತು, ಸಡನ್ಲಿ ವೇಟ್ ಲಾಸ್ ಆಗಿಬಿಡ್ತು ಕೇಂದ್ರ ಗೃಹ ಸಚಿವರಿಗೆ. ಸಡನ್ಲಿ ವೇಟ್ ಲಾಸ್ ಸುದ್ದಿ, ಅವ್ರಿಗೇನೋ ಒಂದು ಕಾಯಿಲೆ ಬಂದುಬಿಟ್ಟಿದೆ ಅಂತ ಸುದ್ದಿ. ನಾನು ಹುಡುಕು ನೋಡಿದ್ರೆ ನನ್ನ ಮೊಬೈಲಲ್ಲಿ ಇನ್ನೂ ಸ್ಕ್ರೀನ್ಶಾಟ್ಸ್ ಇದಾವ್ರಿ. ಒಂದು 20-25 ಜನ ಪತ್ರಕರ್ತರು, ಈ ಮನುಷ್ಯ ಯಾವಾಗ ಸಾಯ್ತಾನೆ, ಸತ್ತು ಹೋಗ್ಬೇಕು ಇವನ ಸಾವಿನ ಸುದ್ದಿ ನೋಡೋದಕ್ಕೆ ನಾವು ಕಾತರದಿಂದ ಕಾಯ್ತಾ ಇದ್ದೀವಿ. ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳು ಅವ್ರದ್ದು. ಒಬ್ಬನ ಮೇಲಾದ್ರೂ ಒಂದು ಕೇಸ್ ಆಯಿತಾ ಅಂತ ನೋಡಿದೆ ನಾನು. ಒಬ್ಬನ ಮೇಲಾದರೂ ಒಂದು ಕೇಸು ಒಂದೂ ಇಲ್ಲ. ಕೃಷಿ ಕಾನೂನುಗಳನ್ನು ವಿರೋಧಿಸಿ ಹೋರಾಟ ನಡೀತಾ ಇದ್ದ ಸಂದರ್ಭದಲ್ಲಿ ಇನ್ನೇನೋ ಕಾರಣಕ್ಕಾಗಿ ಸತ್ತು ಹೋಗಿದ್ದ ಒಬ್ಬ ರೈತ ಗೋಲಿಬಾರ್ನಲ್ಲಿ ಪೊಲೀಸರ ಗುಂಡು ತಿಂದು ಸತ್ತು ಹೋಗಿದ್ದಾನೆ ಅಂತ ಸುದ್ದಿ ಹಾಕಿದ್ರು. ಆ ಮನುಷ್ಯನ ಮೇಲಾರು ಒಂದು ಆ್ಯಕ್ಷನ್ ಆಗುತ್ತಾ ಅಂದ್ಕೊಂಡೆ ನಾನು. ಇಟ್ ಈಸ್ ಇನ್ಸ್ಟಿಗೇಟಿಂಗ್ ವೈಲೆನ್ಸ್. ಆ ಸುದ್ದಿ ನೋಡಿದ್ರೆ ಏನು ಅನಿಸುತ್ತೆ ಅಲ್ಲಿ, ಅದಕ್ಕಾದ್ರೂ ಒಂದು ಆ್ಯಕ್ಷನ್ ಆಗುತ್ತಾ? ನೋ. ಇನ್ನೊಬ್ಬ ಪತ್ರಕರ್ತ ಬಂದು ಹೇಳ್ದ, ಸರ್ಕಾರವನ್ನು ಅಲ್ಲಾಡಿಸುವಂಥ ಒಂದು ಸ್ಟಿಂಗ್ ಆಪರೇಷನನ್ನು ಮಾಡ್ಕೊಂಬಂದಿದ್ದೆ ನಾನು, ಸಂಸದರುಗಳ ಖರೀದಿಗೆ ಸಂಬಂಧಪಟ್ಟಂತೆ. ನಮ್ಮ ಎಡಿಟ್ರು ಆ ಸುದ್ದಿನ ನಾನು ಕ್ರಾಸ್ ಚೆಕ್ ಮಾಡಬೇಕು ಇಡು ಅಂತ ಇಟ್ಕೊಂಡ್ರು. ಸುದ್ದಿ ಟೆಲಿಕಾಸ್ಟೇ ಆಗಲಿಲ್ಲ. 6 ತಿಂಗಳಾದಮೇಲೆ ಎಡಿಟ್ರಿಗೆ ಪದ್ಮಶ್ರೀ ಬಂತು ಅಂತ ಹೇಳಿದ್ರು. ಇವೆಲ್ಲ ಓಕೆ, ನ್ಯೂಸ್ ಅವರ್ನಲ್ಲೇ ಮಾತಾಡುವಂಥ ವಿಷಯ ಅಲ್ಲ. ಯಾವತ್ತಾರು ಒಂದು ದಿವಸ ಬಹಿರಂಗವಾಗಿ ಕೂತ್ಕೊಂಡಾಗ ಬನ್ನಿ ನನ್ನ ಜೊತೆಗೆ ಚರ್ಚೆಗೆ. ಪತ್ರಿಕಾ ಸ್ವಾತಂತ್ರ್ಯದ ಕಥೆ ಹೇಳ್ತೀನಿ ನಾನು, ಈ ದೇಶದಲ್ಲಿ ಏನು ಅಂತ. ಪತ್ರಿಕಾ ಸ್ವಾತಂತ್ರ್ಯದ ಕಥೆ ಹೇಳ್ತೀನಿ, ಯಾರ್ಯಾರ ಪತ್ರಿಕೆಗಳನ್ನು ಹೆಂಗೆ ನಡೆಸ್ಕೊಂಡ್ರು ಅಂತ ಹೇಳ್ತೀನಿ. ಮಹುವಾ ಮೊಯಿತ್ರ ಹೇಳ್ತಾ ಇದ್ದಾರೆ, ನಾರ್ವೆಯ ಒಂದು ಪತ್ರಿಕೆ ಪ್ರಧಾನಿ ಮೋದಿ ಹಾವಾಡಿಗರಂತೆ ಚಿತ್ರಿಸಿದೆ. ಟೈಟ್ಲ್ ಏನು ಇವ್ರು ಕೊಟ್ಟಿದ್ದು, ಆ ನಾರ್ವೇಜಿಯನ್ ಲ್ಯಾಂಗ್ವೇಜಲ್ಲಿದೆ, ಒಬ್ಬ ನಿಗೂಢ ಮತ್ತು ಸ್ವಲ್ಪ ಕಿರಿಕಿರಿ ಉಂಟು ಮಾಡುವ ಮನುಷ್ಯ ಅಂತ. ಇದು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಇದೆ ನೋಡಿ, ಅ ಸ್ನೀಕಿ ಆ್ಯಂಡ್ ಸ್ಲೈಟ್ಲಿ ಅನಾಯಿಂಗ್ ಮ್ಯಾನ್ ಅಂತ. ನಾರ್ವೆಯ ಪತ್ರಿಕೆಯೊಂದು ಕೊಟ್ಟಿರುವ ಶೀರ್ಷಿಕೆ ಇದು. ಇಡೀ ಯುರೋಪಿಯನ್ ಮೈಂಡ್ಸೆಟ್ ಹೇಳ್ತೀನಿ ನಿಮಗೆ, ಥರ್ಡ್ ವರ್ಲ್ಡ್ ಕಂಟ್ರಿಗಳ ಬಗ್ಗೆ. ಥರ್ಡ್ ವರ್ಲ್ಡ್ ಕಂಟ್ರಿನೂ ಅನ್ಬಾರ್ದು, ನಮ್ಮಂಥ ದೇಶಗಳ ಬಗ್ಗೆ. ಈ ದೇಶಗಳ ಮುಂದುವರಿಯುವಿಕೆ ಪಚನ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಡು ಯು ರಿಮೆಂಬರ್ ದಟ್ ಭಾಳ ಪಾಪ್ಯುಲರ್ ನಟೋರಿಯಸ್ ಕಾರ್ಟೂನ್? ಇಸ್ರೋ ಸ್ಪೇಸ್ ಸೈನ್ಸ್ನಲ್ಲಿ ಏನೋ ದೊಡ್ಡ ಸಾಧನೆ ಮಾಡಿದಾಗ, ನಂಗೆ ಇಮಿಡಿಯೇಟಾಗಿ ನೆನಪಾಗ್ತಾ ಇಲ್ಲ, ಏನೋ ಸಾಧನೆ ಮಾಡಿತ್ತು. ಹಸು ಹಿಡ್ಕೊಂಡಂಥ ಒಬ್ಬ ರೈತ ಎಲೀಟ್ ಸ್ಪೇಸ್ ಕ್ಲಬ್ನ ಬಾಗಿಲು ಬಡಿತಾ ಇರೋದು, ಮೇ ಕಮಿನ್ ಅಂತ ಬಾಗಿಲು ಬಡಿತಾ ಇರೋ ಕಾರ್ಟೂನ್ ಹಾಕಿದ್ರು ಅವರು. ನೋಡಿ ನೀವು, ಭಾರತ ಮತ್ತು ಈ ಭಾಗದ ಅಂದರೆ ಯಾವ್ಯಾವ ದೇಶಗಳನ್ನು ಇವರು ವಸಾಹತುಗಳನ್ನಾಗಿ ಆಳ್ವಿಕೆ ನಡೆಸಿದ್ರಲ್ಲ, ಆ ದೇಶಗಳ ಅಭಿವೃದ್ಧಿಯ ಮೈಲುಗಲ್ಲುಗಳೆಲ್ಲ ಇವರಿವರ ದೇಶಗಳಲ್ಲಿ ಹೆಂಗೆ ತಮಾಷೆಗೊಳಗಾಗ್ತವೆ ಅಂತ, ಹೆಂಗೆ ತಮಾಷೆಗೊಳಗಾಗ್ತವೆ ನೋಡಬೇಕು. ಮತ್ತು ಅವರು ಈ ಭಾಗದ ಜನರನ್ನ ಹೇಗೆ ನಡೆಸ್ಕೋತಾರೆ ಅನ್ನೋದ್ರ ಗೊತ್ತಾಗಬೇಕಂದ್ರೆ ಅಲ್ಲೊಂದು ಪ್ರವಾಸ ಮಾಡ್ಬೇಕು. ನೀವು ಪ್ರವಾಸ ಮಾಡಿ ಗೊತ್ತಾಗತ್ತೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.